ಈಗ ನಾವು ಮಾರ್ಕೆಟ್ ನಾಳೆಗೆ ಯಾವ ತರ ಇರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಬೋತ್ ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರೆಕ್ಸ್. ಈಗ ತುಂಬಾ ಏನು ಚೇಂಜಸ್ ಏನ್ ಆಗಿಲ್ಲ. ನಾವು ಏನ್ ಗೆಸ್ ಮಾಡ್ತಾ ಇದೀವಿ ಅದೇ ಪ್ರಕಾರನೇ ಮೂವ್ಮೆಂಟ್ ಆಗ್ತಾ ಇದೆ ಮಾರ್ಕೆಟ್. ಈಗ ನಾನು ಇದನ್ನ ಈ ಟ್ರಯಾಂಗಲ್ ಅಂತ ಒಂದ್ ಸ್ವಲ್ಪ ನಾನು ಇದನ್ನ ಟ್ರೆಂಡ್ ಲೈನ್ಸ್ ಹಾಕ್ತೀನಿ. ಮಾರ್ಕೆಟು ಈ ಟ್ರೆಂಡ್ ಲೈನ್ ಒಳಗೇನೆ ಇರುತ್ತೆ ಈಗ. ಓಕೆ, ಎಲ್ಲಿಗೆ ಈ ಟ್ರೆಂಡ್ ಲೈನ್ ಬಿಟ್ಟು ಔಟ್ಸೈಡ್ ಮೂವ್ ಆಗುತ್ತಲ್ವಾ, ಆ ಸೈಡ್ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇದು ಫಸ್ಟ್ ಪಾಯಿಂಟ್ ನಿಫ್ಟಿ 50 ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ಈ 81.2 ಅಂದ್ರೆ 26,200, ಆಲ್ಮೋಸ್ಟ್ 26,200 ನ ದಾಟಿ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗಬೇಕು. ಆರ್ ಇವನ್ 26,025 61.2 ಸಹ ದಾಟಿ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ಒಂದ್ ಸ್ವಲ್ಪ ರಿವರ್ಸಲ್ ಆಗೋ ಸೈನ್ಸ್ ಅಲ್ಲಿ ಕೊಡುತ್ತೆ. ಹೊರತು ಈಗ ಮಾತ್ರ ಯಾವುದೇ ರಿವರ್ಸಲ್ ಸೈನ್ಸ್ ಇಲ್ಲ. ಓಕೆ ನೋಡಿ, ಟ್ರೆಂಡ್ ಲೈನ್ ಇಲ್ಲಿ ಟಚ್ ಆಯ್ತು, ಮೇಲ್ಗಡೆ ಹೋಯ್ತು, ಮತ್ತೆ ಇಲ್ಲಿ ಟಚ್ ಆಗಿದೆ, ಮೇಲ್ಗಡೆ ಹೊರಟಿದೆ. ನಮ್ಗೆ ಒಂದು ಮಾತ್ರ ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಇದೇನ್ ಝೋನ್ ಇದೆಯಲ್ವಾ, ಈ ಝೋನ್ ಮಾತ್ರ ನಮ್ಗೆ ತುಂಬಾ ಸ್ಟ್ರಾಂಗ್ ಝೋನ್ ಆಗಿ ಮಾರ್ಪಟ್ಟಿದೆ ಈಗ. ಓಕೆ ನೋಡಿ, ಒಂದ್ಸಲ ಟಚ್ ಆಗಿ ಮೇಲ್ಗಡೆ ಹೋಯ್ತು, ಇಲ್ಲೊಂದು ಮೇಲ್ಗಡೆ ಹೋಯ್ತು, ಇಲ್ಲಿ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ, ಮತ್ತೆ ಇವತ್ತಿಗೆ ಇಲ್ಲಿ ಟಚ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ. ಓಕೆ, ಸೊ ನಾಳೆಗೆ ಮಾರ್ಕೆಟ್ ಒಂದ್ ಸ್ವಲ್ಪ ಈ ಲೈನ್, ಬ್ಲೂ ಲೈನ್ ಏನಿದೆಯಲ್ವಾ, ಇದು ಈ ಲೈನ್, ಓಕೆ, ಈ ಲೈನ್ ಟಚ್ ಮಾಡಕ್ಕೆ ಟ್ರೈ ಮಾಡಬಹುದು. ಓಕೆ, ಬಟ್ ಏನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟ್ರಯಾಂಗಲ್ ಅಲ್ಲಿ ಇರೋದ್ರಿಂದ ಇದು ಒಂದ್ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ, ಮತ್ತೆ ಮೇಲ್ಗಡೆ ಹೋಗ್ಬೋದು. ನನಗನ್ಸುತ್ತೆ ಒಂದ್ ಸ್ವಲ್ಪ ದಿವಸ ಈ ಟ್ರಯಾಂಗಲ್ ಅಲ್ಲಿ ಟ್ರೇಡ್ ಮಾಡುತ್ತೆ. ಒಂದು ವೇಳೆ ಮಾರ್ಕೆಟ್ 81.2% ಗಿಂತ ಮೇಲ್ಗಡೆ ಹೋದ್ರೆ ನಿಮ್ಗೆ ಟ್ರೆಂಡ್ ಚೇಂಜ್ ಆಗುತ್ತೆ. ಇಲ್ಲ ಈ ಝೋನ್ ಈ ಝೋನ್ ನ ಮೀರಿ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಿದ್ರೆ ನಿಮಗೆ ಡೌನ್ ಸೈಡ್ ಆಗುತ್ತೆ. ಓಕೆ, ಸೊ ನಂದು ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 38.2% ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಇನ್ ಜನರಲ್ ಆಗಿ ನೋಡಿದ್ರೆ ಈಗ ಈ 23% ಇಂದ ಸ್ವಲ್ಪ 23%ಗೆ ಸ್ಟ್ರಾಂಗ್ ಸಪೋರ್ಟ್ ತೋರಿಸ್ತಾ ಇದೆ. ಓಕೆ, ಬಟ್ ವೇವ್ ಅನಾಲಿಸಿಸ್ ಪ್ರಕಾರ ಹೋದ್ರೆ ವೇವ್ ಸಿ ನಿಮಗೆ ಮಿನಿಮಮ್ 38.2% ಆದ್ರೆ ಬಂದೇ ಬರಬೇಕು. ಇಲ್ಲ ಅಂತಂದ್ರೆ ಇದು ವೇವ್ 3 ಅಲ್ಲ, ಇನ್ನು ಇಂಪಲ್ಸ್ ಅಲ್ಲೇ ಇದೆ, ಮತ್ತೆ ಮೇಲ್ಗಡೆ ಹೋಗ್ಬೋದು ಅಂತಾನು ಒಂದು ಅನಾಲಿಸಿಸ್ ಹೇಳುತ್ತೆ. ಬಟ್ ಈಗ ಇಲಿಯಟ್ ವೇವ್ಗೆ ನಿಯರ್ ಬೈ ಅನಾಲಿಸಿಸ್ ಅಂತಂದ್ರೆ ನನ್ನ ಪ್ರಕಾರ ಇದು 38.2 ಟಚ್ ಮಾಡಲೇಬೇಕು. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಇದರಲ್ಲಿ ಏನು ಮಚ್ ಡಿಫ್ರೆನ್ಸಸ್ ಏನು ಆಗಿಲ್ಲ. ನಿನ್ನೆ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಮಾಡಿರೋದು ಮತ್ತೆ ಇವತ್ತಿಗೆ ಆಗಿರೋದು ಮತ್ತೆ ನಾಳೆಗೆ ಆಗಿರೋದ್ರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಏನಿಲ್ಲ. ಓಕೆ, ಸೊ ಅದಕ್ಕಾಗಿ ಇಲ್ಲಿ ಹೆಚ್ಚಿಗೆ ಟೈಮ್ ನಾನು ಸ್ಪೆಂಡ್ ಮಾಡಲ್ಲ. ಓಕೆ, ನಾವೀಗ ಬ್ಯಾಂಕ್ ನಿಫ್ಟಿ ಹೋಗುವ. ಇದು ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್. ನಾನು ಏನು ಚೇಂಜ್ ಮಾಡಿಲ್ಲ, ನಿನ್ನೆ ಏನಿದೆ ಅಲ್ವಾ ಅದೇ ತರ ಇದೆ ಇದು. ಓಕೆ, ಸೊ ಇವು ಎರಡು ಲೈನ್ಸ್ ನಾನು ಇಟ್ಟಿದ್ದೀನಿ ಟೈಮ್ ಅನಾಲಿಸಿಸ್ ಪ್ರಕಾರ. ನೋಡಿ, ಎಕ್ಸಾಕ್ಟ್ಲಿ 81.2% ಗಿಂತ ದಾಟಿ ಮೇಲೆ ಹೋಗಲ್ಲ ಅಂತ ಹೇಳಿದೆ. ಈಗ ಅಲ್ಲಿಂದನೇ ರಿವರ್ಸಲ್ ಆಗ್ತಾ ಇದೆ. ಓಕೆ, ಸೊ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ಏನು ಇಲ್ಲ ಈಗ. ಓಕೆ, ಸೊ ಏನಾಗಬಹುದು ಈಗ ಅಂತಂದ್ರೆ, ನಿಮ್ಗೆ ಮಾರ್ಕೆಟ್ ಈ ತರ ಆಗುತ್ತೆ ಈಗ. ನೋಡಿ, ಮತ್ತೆ 38.2ಗೆ ಬಂದು ಮತ್ತೆ ರಿವರ್ಸಲ್ ಆಗಿದೆ. ಓಕೆ, ಅಂದ್ರೆ ಜೀರೋ, ಇದು ಎ, ಇದು ಬಿ, ಇದು ಸಿ ಫೇಲ್ಯೂರ್ ಅಂತ ಮತ್ತೆ. ಓಕೆ, ಸಿ ಫೇಲ್ಯೂರ್ ಆಗಿ ಮತ್ತೆ ಇದ್ರದ್ದು 81.2% ಗಿಂತ ಮೇಲ್ಗಡೆ ಏನಾದ್ರು ಹೋದ್ರೆ ಮತ್ತೆ ಟ್ರೆಂಡ್ ಚೇಂಜ್. ನೋಡಿ, ಮತ್ತೆ ಬ್ಲೂ ಮಾಡ್ತೇನೆ ಇಲ್ಲಿ. ನೋಡಿ, ಮತ್ತೆ ಇದೇ ಬ್ಲೂ ಇಂದ ಮತ್ತೆ ನಿಮ್ಗೆ ರಿವರ್ಸಲ್ ಬರ್ತಾ ಇದೆ. ಮತ್ತೆ ನೋಡಿ, ಇಲ್ಲಿ ಇದು 81.2 ಅಂದ್ರೆ ಮತ್ತೆ ರಿವರ್ಸಲ್ ಆಗ್ತಾ ಇದೆ. ಓಕೆ, ಈಗ ನನಗನ್ಸಿದ ಪ್ರಕಾರ ಈಗ 38 ಇಂದ ರಿವರ್ಸಲ್ ತೋರಿಸ್ತಾ ಇದೆ.
ಬಟ್ ಇದು WXYX ಮತ್ತೆ Z ಕೆಳಗಡೆ ಬರ್ಬೋದು. ಇದು ನಾಳೆಗೆ ನಿಮಗೆ 61% ಬರ್ಬೋದು, 81 ಬರ್ಬೋದು, ಆಯ್ತಾ? ಇಲ್ಲ 100% ಬರ್ಬೋದು. ಈ ನಿಮ್ಗೆ ಸಿ ಎಲ್ಲಾದ್ರೂ ಜರ್ನಿ ಮಾಡ್ಬೋದು. ಬಟ್ ನಮ್ಗೆ ನೀವು ಇನ್ನೊಂದು ನೆನಪಿಡ್ಬೇಕಿಲ್ಲಿ, ಇತರದ್ದು 81.2 61.2 ಇಂಪಾರ್ಟೆಂಟ್ ನಮಗೆ. ಓಕೆ, ಅಂದ್ರೆ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಇಲ್ಲಿಂದನೇ ರಿವರ್ಸಲ್ ಆಗುತ್ತೆ ಬ್ಯಾಂಕ್ ನಿಫ್ಟಿ. ನೋಡಿ 23% ಇಂದಾನೆ ರಿವರ್ಸಲ್ ಆಗ್ತಾ ಇದೆ. ಅಂದ್ರೆ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಹೆಚ್ಚಿಗೆ ತೋರಿಸ್ತಾ ಇದೆ. ಅಂದ್ರೆ ನಿಮ್ಗೆ 2 ಇಲ್ಲಿಗೆ ಮುಗಿಯೋ ಚಾನ್ಸಸ್ ನ ಹೆಚ್ಚಿಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೋಫಾರ್ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಿದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಓಕೆ, ಬಟ್ ಇದು ನಿಮ್ಗೆ 38% ವರೆಗೂ ಬರಬಹುದು. ಇದು ನಿಮ್ಗೆ ಸಿ ಇಲ್ಲಿಗೆ ಬರಬಹುದು, ಈ ಸಿ ಓಕೆನಾ. ಸೊ ಈ ಸಿ ಇಲ್ಲಿಗೆ ಬರಬಹುದು, ಎ ಬಿ, ಇದು ಬಿ, ಇದು ಎ ಬಿ ಸಿ ಮತ್ತೆ ಇಲ್ಲಿಗೆ ಬರ್ಬೋದು. ಓಕೆ, ಸೊ ಇದು 0ದಿಂದ ಇದು ಎ, ಇದು ಬಿ, ಇನ್ನೇನ್ ಸಿ ಬರುತ್ತಲ್ವಾ ಈ ಸಿ, ಅಂದ್ರೆ ಇದು ಎ ಬಿ ಸಿ ಇಲ್ಲಿಗೆ ಬರ್ಬೋದು. ಇಲ್ಲ ಇದು WXYXZ ಬರ್ಬೋದು, ಎ ಬಿ ಸಿ ಆಗದೆ WXYZ ಆಗಿನೂ ಬರ್ಬೋದು. ಓಕೆ, ಸೊ ನಾಳೆಗೆ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಗ್ಯಾಪ್ ಅಪ್ ಓಪನ್ ಆದ್ರೆ ನಿಮಗೆ ಇದು ಸ್ಟಡಿ ಏನು ಹೇಳಿದಲ್ವಾ, ಈಗ ಇಲ್ಲಿಂದಾನೆ ರಿವರ್ಸ್ ಆಗಿ ಹೋದ್ರೆ ನಿಮಗೆ ಎಲ್ಲದಕ್ಕೂ ಸ್ಟಾಪ್ ಲಾಸು ಇದು ಬಿನೇ. ಏನ್ ಬಿ ಟಾಪ್ ಇದೆ ಅಲ್ವಾ, 60,421 ಇದೇ ನಿಮಗೆ ಸ್ಟಾಪ್ ಲಾಸ್. ಈಗ ಇದ್ರ ಮೇಲೆ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿಬಿಟ್ರೆ ಸೊ ನಿಮಗೆ ಈ ಸಿ ಇಲ್ಲಿ ಬಂದ್ಬಿಡುತ್ತೆ. ಇದು 1 2 3 ಹಿಂಗ್ ಆಗುತ್ತೆ, ಗೊತ್ತಾಯ್ತಾ? 1 2 ಇದು 3 ನಿಮಗೆ ಗ್ಯಾಪ್ ಅಪ್ ಬಂದ್ರೆ 3 4 ಈ ತರ ಹೋಗ್ಬಿಡುತ್ತೆ. ಓಕೆ, ಸೊ ಸದ್ಯದ ಮಟ್ಟಿಗೆ ನಾವು ಇದೇ ಸ್ಟಡಿನ ಇಡೋಮ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆ ಹೇಳಿರೋದಕ್ಕೆ ಮತ್ತೆ ಇವತ್ತಿಗೆ ಆಗಿರೋದಕ್ಕೆ ಮತ್ತೆ ನಾಳೆ ಆಗೋದ್ರ ಮಧ್ಯೆ ಏನು ಅಷ್ಟೊಂದೇನು ಡಿಫ್ರೆನ್ಸಸ್ ಏನಿಲ್ಲ. ಇದು ಒಂದು ಮಾತ್ರ 1 2 3 ಆದರೆ ಸ್ವಲ್ಪ ಕೇರ್ಫುಲ್ ಆಗಿದೆ ಶಾರ್ಟ್ ಸೈಡ್ಗೆ ಹೋಗೋರು. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಗೋಲ್ಡ್ ಬಗ್ಗೆ ಹೋಗುವ. ಗೋಲ್ಡ್ ಮಾತ್ರ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಅದೇ ತರ ಮೂವ್ ಆಗ್ತಾ ಇದೆ. ಓಕೆ, ಸೊ ನಾನ್ ನಿಮ್ಗೆ 4672 ಅಂತ ಹೇಳಿದ್ದೆ. ನೋಡಿ ನಿಮ್ಗೆ 4672 ಅಕ್ಕಪಕ್ಕನೇ ನಿಮ್ಗೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದೆ ಈಗ. ಬಟ್ ಈಗ ಒಂದು ಇದರಲ್ಲಿ ಟ್ರಿಕ್ ಇದೆ ಈಗ. ಸೊ ಈಗ ಇದು ನಾನು ಈ ತರ ಕೌಂಟ್ ಮಾಡ್ತೇನೆ ಈಗ 4ರಲ್ಲಿ 1 2 3 4 5 ಇನ್ನೊಂದು ಮೂವ್ ಪೆಂಡಿಂಗ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಆ 5 ಎಷ್ಟು ಪರ್ಸೆಂಟ್ ಹೋಗುತ್ತೆ? ನೀವು 127% ಹಿಡಿದ್ರೆ 4700, 161 ಹಿಡಿದ್ರೆ 4713. ಓಕೆ, ಸೊ ಇದು ಲೀಡಿಂಗ್ ಡಯಾಗ್ನಲ್ ಇಲ್ಲ. ಸೊ ನಾವು 127% ಹಿಡಿದ್ರು ಸಹ 4700 ಈಗ ಇದರದ್ದು ನೆಕ್ಸ್ಟ್ ಟಾರ್ಗೆಟ್. ಇಲ್ಲಿಂದ ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ರಿ, ಇಲ್ಲಿವರೆಗೂ ಮಾರ್ಕೆಟ್ ಹೋಗ್ಬಹುದು. ಓಕೆ, ಮತ್ತೊಂದು ಇಂಟರ್ನ್ಯಾಷನಲ್ ನ್ಯೂಸ್ ಏನಂತಂದ್ರೆ ಯುರೋಪಿಯನ್ ಯೂನಿಯನ್ಸು ಯುರೋಪಿಯನ್ ಬಿಸ್ನೆಸ್ ಯೂನಿಯನ್ಸ್ ಏನಿದೆ ಅಲ್ಲ, ಅವೆಲ್ಲವೂ ಅಮೆರಿಕ ಜೊತೆ ಟ್ರೇಡ್ ಮಾಡೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಥ್ರೆಟ್ ಮಾಡ್ತಾ ಇದ್ದಾರೆ. ಸೊ ಅದು ಇದ್ರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಿರೋ ಒಂದು ನ್ಯೂಸ್. ಓಕೆ, ಸೊ ನೀವು ಮಿನಿಮಮ್ 127% 4700 ಕನ್ಸಿಡರ್ ಮಾಡ್ಕೊಂಡು ನೀವು ಮೂವ್ ಆಗ್ಬೋದು ಗೋಲ್ಡ್ ಅಲ್ಲಿ. ಬಟ್ ತುಂಬಾ ಕೇರ್ಫುಲ್ ಆಗಿರಿ. 4700 161% ಹೋಗ್ಬೋದು, 261% ಹೋಗ್ಬೋದು. ಶಾರ್ಟ್ ಮಾಡಬೇಕಾದ್ರೆ ರಿವರ್ಸಲ್ ಸೈನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ 161%ಗೆ ರಿವರ್ಸಲ್ ಸೈನ್ ಬರುತ್ತೆ, ಇಲ್ಲ 127 ಬರುತ್ತಾ, ಇಲ್ಲ 261% ಬರುತ್ತಾ ಅನ್ನೋದನ್ನ ನೋಡ್ಕೊಂಡು
ಶಾರ್ಟ್ ಮಾಡಿ. ಇಲ್ಲಿಗೆ ಎಲ್ಲ ತರದ್ದು 5 ಮುಗಿದ್ಬಿಟ್ಟಿದಾವೆ. ಸೊ ಈಗ ಫರ್ದರ್ ಇದರಲ್ಲಿ ಟಾರ್ಗೆಟ್ಸ್ ಇಲ್ಲ ಗೋಲ್ಡ್ ಅಲ್ಲಿ. ಓಕೆ, ಸೊ ಇಷ್ಟೇ ಇದರಲ್ಲಿ ಇರೋದೀಗ 127%, 161%, ಆಮೇಲೆ 261%. ಎಲ್ಲಿಂದನೂ ಸಹ ರಿವರ್ಸಲ್ ಆಗಬಹುದು. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಈಗ ನಾವು ಬಿಟ್ಕಾಯಿನ್ ಬಗ್ಗೆ ಈಗ ನಾವಿರೋದು ಬಿಟ್ಕಾಯಿನ್ ಅಲ್ಲಿ 1 hour ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಮಾಡಿರೋ ಪ್ರಕಾರ ನಾನೇನು ಚೇಂಜಸ್ ಮಾಡಿಲ್ಲ ಇದರಲ್ಲಿ. ಸೊ ಇದು 1, 2, 3, 4 ನಾನು ರೂಲ್ ಆಫ್ ಅಲ್ಟರ್ನೇಷನ್ ಎಷ್ಟು ಪರ್ಸೆಂಟೇಜ್ ಸೇಮ್ ಪರ್ಸೆಂಟೇಜ್ ನ ಮಾರ್ಕ್ ಮಾಡಿದ್ದೀನಿ. ಇದನ್ನ ಈ ಪರ್ಸೆಂಟೇಜ್ ನ ಫುಲ್ಫಿಲ್ ಮಾಡಬಹುದು, ಇಲ್ಲ 61.8% ಫುಲ್ಫಿಲ್ ಮಾಡಬಹುದು. ಓವರ್ ಆಲ್ ಬಿಟ್ಕಾಯಿನ್ ಡೌನ್ ಸೈಡ್ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಓಕೆ, 1, 2, 3, 4, 5. ಓಕೆ, ಇದು ಡೌನ್ ಸೈಡ್. ನಿಮಗೆ ಟೋಟಲ್ ಡೌನ್ ಸೈಡ್ ಇಲ್ಲಿವರೆಗೂ ಬರಬಹುದು. ರೂಲ್ ಆಫ್ ಅಲ್ಟರ್ನೇಷನ್ ಮ್ಯಾಚ್ ಮಾಡಕ್ ಬರುತ್ತೆ, ಇಲ್ಲ 61.8% ನಿಮ್ಗೆ ಟಚ್ ಮಾಡುತ್ತೆ. ಓಕೆ, ಸೊ ಇದು ಓವರ್ ಆಲ್ ಮಾರ್ಕೆಟ್ಸ್, ಡೊಮೆಸ್ಟಿಕ್ ಮತ್ತೆ ಫೋರೆಕ್ಸ್ ಬಗ್ಗೆ. ಇವತ್ತು ತುಂಬಾ ಏನು ಹೇಳಿಲ್ಲ, ಯಾಕೆ ಅಂತಂದ್ರೆ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಮಾಡಿರೋದು ಮತ್ತೆ ಇವತ್ತು ಏನು ಮಚ್ ಡಿಫರೆನ್ಸ್ ಏನಾಗಿಲ್ಲ. ಎಷ್ಟು ಮಾರ್ಕೆಟ್ ಫಾಲ್ ಆಯ್ತಲ್ವಾ, ಅಷ್ಟೇ ರಿಕವರ್ ಆಗಿಬಿಡ್ತು. 50% ರಿಕವರ್ ಆಗಿಬಿಡ್ತು. ಸೊ ಮತ್ತೆ ರೇಂಜ್ ಬೌಂಡ್ ಅಲ್ಲಿ ಬಂದ್ ನಿಂತಿದೆ ಮಾರ್ಕೆಟ್ ಈಗ. ಸೊ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದ್ದಾಗ ಸ್ವಲ್ಪ ಲಾಂಗರ್ ಟೈಮ್ ಡಿಸ್ಕಷನ್ ಮಾಡುವ. ಓಕೆ, ಸೊ ಇನ್ನು ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಆಮೇಲೆ ವೇವ್ ಬಗ್ಗೆ ಹೇಳ್ಕೊಡ್ತಾ ಇರೋ ಕೋರ್ಸ್ ವರ್ಕ್ ಅಲ್ಲಿ ಅದನ್ನ ನೋಟ್ಸ್ ಮಾಡಿ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಅದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ಹೇಳೋದು ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಓಕೆ, ಸೊ ನಾನು ರೆಡಿಮೇಡ್ ಫುಡ್ ಕೊಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಆಕ್ಚುಲಿ ನಾನು ಇದೆಲ್ಲ ಮಾಡಬಾರ್ದು. ಸೊ ನೀವೆಲ್ಲ ಇದು ನೀವೇ ಮಾಡ್ಕೋಬೇಕು, ನೀವು ಕಲ್ತು ನೀವೇ ಮಾಡ್ಬೇಕು. ಸೊ ನಾನೀಗ ಇನ್ ಡೆಪ್ತ್ ಯಾವ್ದು ಹೇಳಲ್ಲ ಈಗ. ಸೊ ಸೂಪರ್ಫಿಷಿಯಲ್ ಆಗಿ ಹೇಳ್ತಾ ಹೋಗ್ತೇನೆ ಈಗ. ಯಾಕೆಂದ್ರೆ ಎಲ್ಲಾನು ನಾನು ಇಲ್ಲೇ ಹೇಳಿದ್ರೆ ಆ ವಿಡಿಯೋಸ್ನ ಯಾರು ನೋಡೋದೇ ಇಲ್ಲ. ಓಕೆ, ಮತ್ತೆ ಶುಭವನಾಗಿ. ಥ್ಯಾಂಕ್ ಯು.